ಮಕ್ಕಳ ಸಾಲ ಚಲೋ ಅದು ವಾಸಮ. ಇವತ್ತಿಂದ ಚಲೋ ಆಗ್ಯಾವ್ರಿ ಮಮ್ಮಿ, ಓದ್ತಾರ. ಯಾಕನ್ನ ಬಂದಾಗಿಂದ ಮುಖ ಒಂಥರ ಮಾಡಿಯಲ್ಲ? ಹಂಗೇನಿಲ್ರಿ ಮಮ್ಮಿ, ನನಗೆ ಗೊತ್ತಾಗಲ್ಲ. ನೀವಾಗ್ಲೂ ಮುಖ ನಕ್ಕೋತ ಇರಾಕಿ ಇವತ್ತು ಮುಖ ಸಪ್ಪು ಮಾಡ್ಯವ ಭಾಳ. ಯಾಕೆ ಏನಾಗ್ಯದ? ಏನು ಜಗಾಡಿರ ಏನು ಗಂಡ ಹೆಂಡ್ತಿ? ಇಲ್ರಿ ಮಮ್ಮಿ, ಗಂಡ ಹೆಂಡ್ತಿ ಏನೂ ಜಗಳಿಲ್ಲ ನಮ್ಮದು. ಏನೋ ಅಂತಾರಲ್ಲ, ಮನೆಯವ್ರಕ್ಕಿಂತ ಮಂದಿ ಸಂಬಂಧನೇ ಗನ ಗೂಳಾಡ್ದಾಗ್ಯದ್ರಿ. ನನಗಂತೂ ಯಾಕೆ ಬೇಕು ಅನಿಸ್ಬಿಟ್ಟದ ನೋಡ ಕಡೆ. ಯಾರ ಸಂಪರ್ಕನೂ ಬೇಡ, ಯಾರ ಜೊತೆ ಮಾತಾಡೋದು ಬೇಡ ಅನಿಸ್ಬಿಟ್ಟದವ ಯವ್ವ. ಯಾಕ ಏನಾಯ್ತು ಏನಾಯ್ತು ಅಂತ ಹೇಳಿದ್ರೆ ಗೊತ್ತಾಗ್ತದವ ನಮ್ಗೆ. ಹಿಂಗೆ ಮನಸ್ಸಿನಾಗ ಒಂದು ಹೊರಗೊಂದು ಮಾತಾಡಿದ್ರೆ ಏನು ಗೊತ್ತಾಗ್ತದ ಹೇಳು? ಏನಾಯ್ತು ಅಂತ ಹೇಳು. ಏನಿಲ್ರಿ ಮಮ್ಮಿ, ನಿನ್ನೆ ಸುಂದ್ರಿಗೆ ಈಕಿಗೆ ಒಂದು ಸ್ವಲ್ಪ ಬಾಯ ಆಯ್ತ್ರಿ. ಸುಂದ್ರಿ ಸುಮ್ಮ ಜಗಾಡಿದ್ರಿ ನಿನ್ನೆ, ಅದಕ್ಕೆ ಅದ್ರ ಸಂಬಂಧ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಾಳ್ರಿ. ನಿನ್ನೆಯಿಂದ ಹಿಂಗೆ ಇದ್ದಾಳೆ ನೋಡ್ರಿ. ಹೌದಾ? ಸುಂದರಿದಂತ್ರ ಯಾವಾಗ ನೋಡಿದ್ರೆ ಇರೋದಾ? ಏನು ಜಗಳ ಆಯ್ತು? ಆಕಿನ ಸಂಬಂಧ ನೀ ಯಾಕೆ ಇಷ್ಟು ಮನಸ್ಸಿಗೆ ಹಚ್ಕೊಂಡೆ? ಅದ್ರದ್ದು ಗೊತ್ತಿದ್ದ ಅದ್ರ ಸ್ವಭಾವ ಗೊತ್ತಿದ್ದ ಅದ ಬಿಡ್ರಿ ಮಮ್ಮಿ. ಆದ್ರೆ ತಡ 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 ಅಂತಾಳ್ರಿ ಬಾ, ನನಗೆ ಅದಕ್ಕೆ ಬೇಜಾರಾಗ್ಬಿಡ್ತದ್ರಿ ಭಾಳ ಆಕಿನ ಜೊತೆ ಮಾತಾಡ್ಲಿಕ್ಕೆ. ಎದ್ರ ಸಂಬಂಧ ಜಗಳ ಆಯ್ತಾ ಹೇಳ್ರಿ? ಏನಾಯ್ತು? ಎದ್ರ ಸಂಬಂಧ ಜಗಳ ಆಯ್ತು? ಏನು ಸುದ್ದಿ ಏನಾರ ಹೇಳ್ರಿ. ಅದೇ ರೀ ಮಾಮಿ, ನೀವು ಏನ ಸುಮಾರು ಫೋನ್ ಮಾಡಿ ಎಲ್ಲರನ್ನ ಕರ್ಕೊಂಬಾ ಅಂತ ಹೇಳಿದ್ರಿ ಅಂತಲ್ರಿ ಎಂಗೇಜ್ಮೆಂಟ್ಗೆ, ಇದು ಮಾತುಕತೆಗೆ. ಅದ್ರ ಸಂಬಂಧ ನಮಗೆ ಫೋನ್ ಮಾಡ್ಲಿಕ್ಕೆ ಬರಂಗಿಲ್ಲನು? ನಿನಗೆ ಫೋನ್ ಹಚ್ಚಿ ಏನು ಹೇಳಿದಿತ್ತು? ನೀನು ಮಾಮಿ ಒತ್ತಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ ಒದರಾಡಿದ್ರಿ. ಅವ್ರ ಜೊತೆ ಆ ಕಾಕುನು ಒದರಾಡಿದಲ್ರಿ, ಹಂಗಾಗಿ ಒಂದು ಸ್ವಲ್ಪ ಸುಮಾರು ಬೇಜಾರಾಗೈತ್ರಿ ಭಾಳ. ಹೌದನು? ನನ್ನ ಸಂಬಂಧ ಜಗಳ ಆಯ್ತಾನೆ ಇದು? ನನಗೇನು ಗೊತ್ತಾ ಇವ? ಅವ್ರ ಜೊತೆ ಸುಮ್ಮನೆ ಕರ್ಕೊಂಬರ್ಲಾರ್ದು ಹಂಗೆ ಬಂದ್ಬಿಡ್ಬೇಕು ಸುಮ್ಮ. ನೀನು ಫೋನ್ ಹಚ್ಚಿ ಒಬ್ಬಾಕಿ ಹೇಳಿದ್ರೆ ಆಯ್ತು. ಮತ್ತು ನಾನು ಬೇರೆ ಬೇರೆ ಕೆಲಸ ಇದ್ದು ಹಂಗಾಗಿ ಹಚ್ಚದಾಗಲಿಲ್ಲ ಅಂತ ಪರಿ ಅಷ್ಟು ತಪ್ಪು ತಿಳ್ಕೊಂಡಾರನ ಅವರು. ಅದ್ರ ಜೊತೆ ಆಕಿನೂ ಸೇರಿದ್ಲನ ಕಾಕವನು. ಆಕಿಂದ ಇದ್ದದ್ದ ಸಂಬಂಧಿಕರಂತೆ ಬೇಕಂತ ಕೀಲಿ ಹಾಕೊಂಡು ಹೊರಗೆ ಹೋಗಳ. ಮತ್ತು ಗೊತ್ತಿಲ್ಲ ನನ್ನ ಆಕಿಗೆ ಏನಾರ ನಮ್ಮ ಮನ್ಯಾಗ ಸಂಬಂಧಿಕರು ಇರ್ತಾರ, ಎಲ್ಲ ಗೊತ್ತಿರ್ತದ. ಮಾತುಕತೆ ಫೋನ್ಯಾಗ ಪಾನ್ಯಾಗ ಎಲ್ಲ ತಿಳ್ಕೊಂಡಿರ್ತಾಳ. ನಮ್ಮ ಮನೆಗೆ ನೋಡ್ಲಿಕ್ಕೆ ಬರ್ತಾರಂತಾನೆ ಕೀಲಿ ಹಾಕೊಂಡು ಬೇರೆ ಕಡೆ ಹೋಗಾಳ ಆಕಿ. ಮತ್ತು ಹೌದಲ್ರಿ ಮಮ್ಮಿ, ನನಗೇನು ಗೊತ್ತೇ ಇಲ್ವಾ, ನನಗೆ ಬರ್ತಾರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಸಂಬಂಧಿಕರನ್ನ ಹಚ್ಕೋಬಾರ್ದು. ಒಂದು ಸ್ವಲ್ಪ ಫೋನ್ ಮಾಡಿ ಹೇಳಿಕ್ ಬರಂಗಿಲ್ಲನು? ಈಕಿ ಮನೆನಾಕ ಹೆಂಗೆ ಹಂಗೆ ಹಿಂಗೆ ಅಂತ ಅವರು ಓದ್ರಿ ಹೇಳ್ತೀರಿ. ನಾ ಹೇಳಿಲ್ಲ ಅಂದ್ರೆ ಏನಾಯ್ತಾ? ಬೇರೆಯವ್ರಂದು ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾಳಕಿ ಅಂತದಕ್ಕೆ ಒಂದು ನಂಬರ್ ಇದ್ದಾಳ. ಗೊತ್ತಾಗಿನೇ ಹೋಗ್ಯಾಳ ನೋಡವಾ ಹೊರಗೆ ಕೀಲಿ ಹಾಕೊಂಡು. ಅಂತ ಪರಿ ಆಕಿಗೆ ಸಿಟ್ಟಿತ್ತಂದ್ರೆ ನಾ ಯಾಕೆ ಫೋನ್ ಹಚ್ಕರಲಿ? ಬರ್ಲಿಕ್ಕೆ ಬಿಡೋಳಕ್ಕೆ ಹೋಗು, ನನಗೇನಾಗಬೇಕಾಗ್ಯದ. ಈಕಿ ಸುಂದ್ರಿ ಏನಂದ್ಲು? ಸುಮ್ಮ ಎಷ್ಟು ಬೇಜಾರು ಮಾಡ್ಕೊಳಕ್ಕೆ ಆಕಿ ಏನಂದ್ಲು ಸುಂದ್ರಿ? ಅದು ಏನಾಯ್ತ್ರಿ ಮಾಮಿ, ಆಕಿ ಸುಂದ್ರಿ ಏನಂದ್ಲು, ಅಯ್ಯೋ ಅವ್ರ ಸೊಸಿ ಭಾಳ ಬೆರಿಕಿದ್ದಂಗಿದ್ದಾಳ್ರಿ. ಎಲ್ಲರ ಜೊತೆ ದೊಡ್ಡವ್ರು ಅನ್ನಂಗಿಲ್ಲ, ಸಣ್ಣವ್ರು ಅನ್ನಂಗಿಲ್ಲ, ಗಂಡಸರು ಕೂತಾರ, ಎಷ್ಟು ಮಂದಿ ಕೂತಾರ ಅಂತದ್ರಾಗ ಹುಡುಗನ ಜೊತೆ ಮಾತಾಡಬೇಕು ಅಂದ್ಲು. ಈಕಿ ಏನು ಮುಂದೆ ಮಾಮಿನ ನೋಡ್ಕೊಳ್ಳೋದು ಅಷ್ಟ್ರಾಗದ ಹಂಗ್ರಿ ಹಿಂಗ್ರಿ ಅಂತೇಳಿ ನಿಮ್ಮ ಬಗ್ಗೆ ಅನ್ಲಿಕ್ಕತ್ತಿಲ್ಲ ಸುಂದ್ರಿ. ಅದಕ್ಕೆ ಸುಮ್ಮ ಏನಂದ್ಲು, ನೀ ಏನು ನೋಡಿ ಏನು ಮುಂದಿಂದ ಯಾಕೆ ಮಾತಾಡ್ತೀಯ ಹಂಗೆ ಸುಮ್ಮನೆ? ಆಕಿ ಡೈರೆಕ್ಟಾಗಿ ಮಾತಾಡ್ತಾಳ, ಆದ್ರೆ ಮನಸ್ಸಿಂದ ಒಳ್ಳೆಕಿದ್ದಾಳೆ ಹುಡುಗಿ. ಹಂಗೆಲ್ಲ ಅನ್ಬಾರ್ದು, ಮಾಮಿಯರಿಗೆ ನೋಡ್ಕೊಳಂಗಿಲ್ಲ ಹಂಗ ಅಂತೇಳಿ. ಆಕಿನೇ ಬಂದು ಮಾಮಿಯರನ್ನ ಚಲೋ ನೋಡ್ಕೋತಿದ್ಲಂದ್ರೆ ನಾವೇನು ಕಂಡು ಬಂದಿರ್ತೀವೇನೋ ಅಂತೇಳಿ ಸುಮ್ಮ ಅಂದ್ಲು ನೋಡ್ರಿ. ಮತ್ತೇನಾಯ್ತು? ಅಷ್ಟೇ ಅಂದಿ ನೋಡ್ರಿ ಮಮ್ಮಿ, ಹಂಗೆ ಅನ್ಬಾರ್ದು ಒಬ್ಬರಿಗೆ. ಅಂದಕ ಎಷ್ಟು ಅಂದ್ಲರಿ, ನಿಂದು ಮಾಮಿದು ಒಂದೇ ಅದ, ಆಕಿಗಂದ್ರೆ ನಿನಗೆಷ್ಟು ಹುರಿತದಲ್ಲ ಹಂಗೆ ಹಿಂಗೆ ನೀವಿಬ್ಬರು ಒಂದೇ ಇದ್ದೀರಿ. ನನಗೇನು ಗೊತ್ತಿಲ್ಲನು ನಿಮ್ಮದು. ಹಂಗೆ ಎಷ್ಟು ಒದರಾಡಿದ್ರಿ ಮಾಮಿ ಆಕಿ. ನಂಗೆ ಅನ್ಲಿಕ್ಕೆ ಬರಂಗಿಲ್ಲವ. ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಯದ ನೋಡ್ರಿ ನನಗೆ. ನೋಡಿ ಹಿಂಗೆ ಅಂದಾಳಲ್ಲ ಆಕಿ ಸುಂದ್ರಿ ಬದ್ಮಾಶಿ. ಆಕೆ ಅದಕ್ಕಂದಲ್ಲಿ ನನಗೆ ಆಕೆ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀನಿ ನಾನು. ಆಕೆ ನಂದ್ರೆ ನನಗೆ ಆಗಂಗಿಲ್ಲ ಒಟ್ಟ. ಮೊದಲಿಂದನೂ ಎಷ್ಟು ಸಲ ಜಗಳ ಆಗ್ಯದ, ಅಂದ್ರೂ ಬುದ್ಧಿಲ್ಲ. ನಮ್ಮ ಮನೆಗೆ ಬರೋದನ್ನು ಬಿಡಂಗಿಲ್ಲ, ಹಿಂದೆ ನಂದು ತಿನ್ನೋದನ್ನು ಬಿಡಂಗಿಲ್ಲ. ಹಿಂಗೆ ಅನ್ನೋದು ಬಾರ್ಲಿ ಅವಳು ಮಾಡ್ತೀನಿ ಅವಳಿಗೆ. ಮಾಮಿ ಈಗ ನೀವು ಮತ್ತೆ ಆಕಿನ ಕೇಳಿಕ್ಕೆ ಹೋಗ್ಬೇಡ್ರಿ, ಅದು ಒಂದು ತಮ್ಮ ದೊಡ್ಡ ಜಗಳ ಆಗ್ತದಿನ್ನ. ಹೋಗಿ ಹೇಳಿಬಿಟ್ಲಾನು ಈಕಿ ಒಂದು ಸ್ವಲ್ಪ ಬಿಡಂಗಿಲ್ಲ. ಏನು ಇದ್ದದ್ದು ಸುದ್ದಿ ಹೋಗಿ ಹೇಳ್ಬಿಡ್ತಾಳೆ ಆಕಿನ ಮುಂದೆ ಅಂತೇಳಿ ಅದೊಂದಿಷ್ಟು ಓದಿರ್ತಾಳ್ರಿ. ಒಂದು ನನಗೆ ಏನೂ ಒಲ್ಲೆಗದ್ರಿ. ನೀವೇನು ಕೇಳಲಿಕ್ಕೆ ಹೋಗ್ಬೇಡ್ರಿ ಮಾಮಿ, ಇಲ್ಲಿಗೆ ಬಿಟ್ಬಿಡ್ರಿ ಅದನ್ನು. ಆಯ್ತು, ನಾನು ಬಿಡ್ತೀನಿ, ಕೇಳಂಗಿಲ್ಲ. ನೀನು ಹಿಂಗಿರ್ಬೇಡ, ಸುಮ್ಮ ಇದ್ದು ಬಿಡು. ಅದರದ್ದು ಹಂಗೆ ಅದು ಸ್ವಭಾವನೆ ಹಂಗದ ಅಂತೇಳಿ ಬಿಟ್ಬಿಡು. ಈಗ ಅದನ್ನೇ ಹಚ್ಕೊಂಡು ಕೂಡ್ಬೇಡ. ಈಗ ಬಂದಿದ್ದಲ್ಲ ಬಾರಿಸಿದ್ದಲ್ಲ, ಏನು ಹೊತ್ತಿದ್ದ ಒಂದಿದ್ದ ಅದ್ರ ಸಮ ನೀ ಯಾಕೆ ಹಿಂಗೆ ಮುಖ ಕಟ್ ಮಾಡ್ಕೊಂಡೆ ನಡಿಯ ಕಡಿ. ನಾನು ಅದೇ ಅಂತಿದ್ರಿ ಮಾಮಿ, ಆಕೆನು ಸಂಬಂಧಿಕರ ಮತ್ತೊಂದು ಅಷ್ಟೇ ಯಾಕೆ ಹಚ್ಕೊಂಡಿವ? ಜಗಳ ಆಗಿರ್ತಂದ್ರೆ ಅಲ್ಲಿದಲ್ಲೇ ಬಿಟ್ಬಿಡು ಅಂತೇಳಿ ಕೇಳವಳಕ್ಕೆ. ನಿನ್ನಿಂದ ಹಿಂಗೆ ಕೂತಾಳ ನೋಡ್ರಿ. ಬಿಟ್ಬಿಡಯವ, ಅದನ್ನೇ ಹಚ್ಕೊಂಡು ಕೂತಿದ್ದಿ. ಮತ್ತು ನಿನ್ನ ಗಂಡ ಗೊತ್ತಾದ್ರೆ ಮೊದಲೇ ಇದು ಮಾಡ್ತಾನೆ. ಒಣಿನವ್ರ ಸಂಬಂಧ ಇಷ್ಟು ಟೆನ್ಷನ್ ಮಾಡ್ಕೊಳಂಗಿರ್ತಾನೆ, ಹೊರಗೆ ಹೋಗ್ಬೇಡ ಅಂತ ನೋಡಿ ಮೇಲೆ. ಅದಕ್ಕೆ ನನಗೆ ಬಿಟ್ಬಿಡು ಸುಮ್ಮ. ಹ್ಞೂ ರೀ ಮಾಮಿ, ನಿನ್ನೆ ಅಂದಾರೆ ಅವರು. ಯಾಕೆ ಹಿಂಗಿದ್ದಿ ಅಂದರು. ನಾ ಹೇಳಲಿಕ್ಕೆ ಹೋಗಿಲ್ರಿ. ಮತ್ತು ಹೇಳಿದ್ನಿ ಅಂದ್ರೆ ಬೇರೆದವ್ರ ಸಂಬಂಧ ನಮ್ಮನೆ ತಂದಿಟ್ಟು ಬನ್ನಿ ಅಂತೇಳಿ ಬೈತಾರೆ ಅವರು. ಇವತ್ತು ಸೋಮವಾರದ ಚಿದಂಬರೇಶ್ವರ ಗುಡಿಗೆ ಭಜನೆಗೆ ಹೋಗಮಂತ ಬಂದುಬಿಡ್ರಿ. ಹೋಗೋಣಂದ್ರಿ. ನನಗೆ ಯಾಕೆ ಒಲ್ಲೆನೇ ಆಗ್ಯದ ಬಿಡ್ರಿ ಮಮ್ಮಿ. ಹೆಂಗಂದ್ರೆ ಹೆಂಗೆ ಸುಮ್ಮ, ಯಾವ್ದಾರು ಜಗಳ ಸಂಬಂಧ ಭಜನೆಗೆ ಒಲ್ಲೆ ಅಂದ್ರೆ ಹೆಂಗೆ ಹೇಳು? ಬಾ, ಬಂದು ಒಂದು ಸ್ವಲ್ಪ ದೇವ್ರ ನಾಮಸ್ಮರಣೆ ಮಾಡಿದೆ ಅಂದ್ರೆ ಮನಸ್ಸಿಗೆ ಸಮಾಧಾನ ಆದಂಗೆ ಆಗ್ತದೆ. 5 ಗಂಟೆಗೆ ಹೋಗ್ಬರಮಂತ ಬರ್ರಿ. ಆಯ್ತು ಹೇಳ್ರಿ ಮಾಮಿ, ಬರ್ತೀವಿ. ವೀಣಾ ನೀನು ಬಾರ. ಆಯ್ತು ರೀ ಮಾಮಿ, ಬರ್ತೀನಿ ರೀ ನಾನು. ಯಾಕ್ರಿ ಮಮ್ಮಿ ಸುಂದ್ರಿ ಅವರು ಬರಲಿಲ್ಲ? ಯಾರ್ಯಾಕೆ ಬರಲ್ರಕ್ಕ ಯವ್ವ? ಸುಮ್ಮ ಹಾಡ ಶುರು ಮಾಡಿ ಬಂದಷ್ಟು ಮಂದಿ. ಯಾಕ್ರಿ ಎಷ್ಟು ಸಿಟಿಗೇರಿಲ್ಲ? ಯಾಕೆ ನಾ ಯಾಕೆ ಸಿಟಿಗೇರ್ಲವ? ನಾ ಯಾರ ಮೇಲೆ ಸಿಟಿಗೇರಿ ಏನು ಮಾಡೋದದ?
ಮುಂದನ್ನಂಗಿಲ್ಲ ಮಂದಿ ಹಿಂದಿಂದ ಅಂತಿರ್ತಲ್ಲ, ಅದಕ್ಕೆ ಸಿಟ್ಟು ಬಂದಂಗೆ ಆಗ್ತದೆ. ಹಿಂದಂದವ್ರದ್ದು ಹೆಂಗಾರ ಮಾಡಿ ಗೊತ್ತೇ ಆಗ್ತದೆ ನಮಗೆ. ಇನ್ನು ಮುಂದನ್ನು ಚಲೋ ಅದು, ಹಿಂದಂದು ಅದು ನಮಗೆ ಕಿವಿಗೆ ಬಿದ್ದು ಮತ್ತಿಷ್ಟು ಮನಸ್ಸಿಗೆ ಬೇಜಾರತ್ತೆ. ಹಿಂಗೆ ಆದಾಗ ಕೆಲವೊಬ್ರು ಇರ್ತಾರೆ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಅನ್ಲಿಕತ್ತೀವ ಲೀಲಾ? ಮತ್ತು ನನಗೆ ಅನ್ಲಿಕತ್ತಿ ಏನು? ನಿನಗೆ ಯಾಕನ್ಲಿ? ಅಂದವ್ರಿಗೆ ಆಗ್ತದ ಬಿಡು, ನಿಮ್ಗೆ ಯಾಕೆ ಅಷ್ಟು ಇದು ಆಗ್ತದ? ನನಗೆ ಯಾರು ಅಂದಾರ ಅವ್ರಿಗೆ ಆಗ್ತದ. ಹೋಗ್ಲಿ ಬಿಡ್ರಿ ಮಮ್ಮಿ, ಈಗ ಹಾಡ ಶುರು ಮಾಡ್ರಿ. ಭಜನೆಗೆ ಬಂದು ಮತ್ತೆ ಇಲ್ಲಿನ ಜಗಾಡ್ಕೋದ ಕೂಡ ಸರಿ ಅನ್ಸಂಗಿಲ್ಲ. ಅದಕ್ಕೆ ನೋಡಿ ನಾಗೇ ನೀವೇನಿಲ್ಲ, ಹಾಡ ಶುರು ಮಾಡ್ರಿವಾ ಅಂತೇಳಿ. ಯಾರು ಬಂದವ್ರು ಬರಲಿ ಬಿಟ್ಟವ್ರು ಬರಲಿ, ಎಷ್ಟು ಮಂದಿ ಬರ್ತೀವಲ್ಲ ಅಷ್ಟು ಮಂದಿ ಹಾಡು ಹೋಗ್ಬಿಡ. ಮತ್ತೆ ದಿನ ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಕಾಯ್ದು ಬೇಡ ಯಾರಿಗೂ. ಅಷ್ಟೇ ಮಾಡಿದ್ರೆ ಬಿಡು, ಅದ್ರಾಗೇನದು. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ, ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ, ದಾರಿ ಕಾಣದೆ ನಾನು ಭಯಭೀತಳಾಗಿರುವೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಸಿರಿತನ ಮದದಲ್ಲಿ ನಿನ್ನ ನೆನೆಲಿಲ್ಲನ, ಸಿರಿತನ ಮದದಲ್ಲಿ ನಿನ್ನ ನೆನೆಲಿಲ್ಲನ, ಯೌವನ ಯಮಕಲ್ಲಿ ನಿನ್ನ ಮರೆತೇನಲ್ಲ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಆಶೆಗಳ ಬೆನ್ನತ್ತಿ ನೀರಾಸೆ ನಾನಾದೆ, ಆಸೆಗಳ ಬೆನ್ನತ್ತಿ ನೀರಾಸೆ ನಾನಾದೆ, ಕನಸನ್ನು ಕಾಣುತ್ತ ನಾ ಕಳವಳಿಸಿದೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಸಂಸಾರ ಸುಖಕ್ಕಾಗಿ ಹಗಲಿರುಳು ನಾ ದುಡಿದೆ, ಸಂಸಾರ ಸುಖಕ್ಕಾಗಿ ಹಗಲಿರುಳು ನಾ ದುಡಿದೆ, ಸುಖವೆಲ್ಲೂ ಕಾಣೇನ ದುಃಖವೇ ತುಂಬಿದೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಹೀಗೇಕೆ ಕೋಪ ಯಾರದೋ ಶಾಪ, ಹೀಗೇಕೆ ಕೋಪ ಯಾರದೋ ಶಾಪ, ನಾ ಮಾಡಿದ ಪರಾಧ ಏನೋ ಚಿದಂಬರ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಕ್ಷಣ ಕ್ಷಣಕ್ಕೂ ದುಃಖವೇ ಅಲೆಯಾಗಿ ಬರುತ್ತಿದೆ, ಕ್ಷಣ ಕ್ಷಣಕ್ಕೂ ದುಃಖವೇ ಅಲೆಯಾಗಿ ಬರುತ್ತಿದೆ. ಪೂರ್ಣ ಬ್ರಹ್ಮಾನಿಯನ್ನನು ಕರುಣಿಸು. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ದಾರಿ ಕಾಣದೆ ನಾನು ಭಯಭೀತಳಾಗಿರುವೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ದಯವಿರಲಿ ದೇವಾ ನಿನ್ನ ದಾಸಳ ಮೇಲೆ. ಚಿದಂಬರ ನಾಮ ಒಂದು ಹೇಳ್ಬಿಡ್ರಿವ. ಪಾರ್ವತಿ ಪರಮೇಶ್ವರ ಜೈ ಗುರು ಚಿದಂಬರ, ಶಿವ ಚಿದಂಬರ ನಿರ್ಗುಣ ನಿರ್ವಿಕಾರ ಜೈ ಗುರು ಚಿದಂಬರ, ಶಿವ ಚಿದಂಬರ ಸಗುಣ ತು ಅವತಾರ ಜೈ ಗುರು ಚಿದಂಬರ, ಶಿವ ಚಿದಂಬರ ಬ್ರಹ್ಮಾಚಿ ಓಂಕಾರ ಜೈ ಗುರು ಚಿದಂಬರ, ಶಿವ ಚಿದಂಬರ ಬ್ರಹ್ಮಾದಿ ಹರಿಹರ ಜೈ ಗುರು ಚಿದಂಬರ, ಶಿವ ಚಿದಂಬರ ತ್ರಿಮೂರ್ತಿ ಅವತಾರ ಜೈ ಗುರು ಚಿದಂಬರ, ಶಿವ ಚಿದಂಬರ ತ್ರಿಲೋಕದಾತಾರ ಜೈ ಗುರು ಚಿದಂಬರ, ಶಿವ ಚಿದಂಬರ ಕ್ಷರಾಕ್ಷರ ಪರಂಪರ ಜೈ ಗುರು ಚಿದಂಬರ, ಶಿವ ಚಿದಂಬರ ಉತ್ತಮ ಪುರುಷಾವರ ಜೈ ಗುರು ಚಿದಂಬರ, ಶಿವ ಚಿದಂಬರ ಶಶಿಶೂರ ಪ್ರಕಾಶವರ ಜೈ ಗುರು ಚಿದಂಬರ, ಶಿವ ಚಿದಂಬರ ವೇದಾಚ ನಿಜ ಗುರು ಜೈ ಗುರು ಚಿದಂಬರ, ಶಿವ ಚಿದಂಬರ ಸದ್ಗುರು ಪರಾತರ ಜೈ ಗುರು ಚಿದಂಬರ, ಶಿವ ಚಿದಂಬರ ಹಸ್ತಕಿ ಗಂಗಾಧರ ಜೈ ಗುರು ಚಿದಂಬರ, ಶಿವ ಚಿದಂಬರ ಕರುಣೆ ಚ ಸಾಗರ ಜೈ ಗುರು ಚಿದಂಬರ, ಶಿವ ಚಿದಂಬರ ಮಜನಿ ದಾತೆ ಉದ್ಧಾರ ಜೈ ಗುರು ಚಿದಂಬರ, ಶಿವ ಚಿದಂಬರ
ಗಣಯಕ ವಿಳಂಬದಕರ ಜೈ ಗುರು ಚಿದಂಬರ ಶಿವ ಚಿದಂಬರಂ ಸ್ವಾಮಿ ಚಿದಂಬರ ಜೈ ಗುರು ಚಿದಂಬರ ಶಿವ ಚಿದಂಬರ ವಿಶ್ವಂಬರ ಜೈ ಗುರು ಚಿದಂಬರ ಶಿವ ಚಿದಂಬರ ಕೃಪೇಚ ಸಾಗರ ಜೈ ಗುರು ಚಿದಂಬರ ಶಿವ ಚಿದಂಬರಂ ದಾಸಾಚ ಅಂತಾರ ಜೈ ಗುರು ಚಿದಂಬರ ಶಿವ ಚಿದಂಬರ 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 ಜೈ ಗುರು ಚಿದಂಬರ ಶಿವ ಚಿದಂಬರ ಚಿದಂಬರ ಶಿವ ಚಿದಂಬರ. ಹೆಂಗನಿಸ್ತೀರಿ ನಮ್ಮ ವಿಡಿಯೋ? ನಾವು ಹಿಂಗೆ ನೋಡ್ರಿ, ಯಾವಾಗಲೂ ಜಗಾಡ್ಕೋತಾ ಇರೋದು, ಮತ್ತೆ ಒಟ್ಟಾಗೋದು, ಮತ್ತೆ ಭಜನೆ ಕೂಡಿ ಬರೋದು, ಮತ್ತೆ ಜಗಾಡೋದು, ಇಷ್ಟೇ ನೋಡ್ರಿ. ನಿಮ್ಮ ಕಡೆನೂ ಹಿಂಗೆ ಸನ್ನಿವೇಶಗಳು ನಡೀತಿರ್ಬೋದಲ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.